ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಂಪಲ್ ಬಾಯ್ಸ್ ಟಾಲಿವಿನ್ ಚಾನೆಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಈ ವಿಡಿಯೋ ಕಂಟಿನ್ಯೂ ಆಗ್ತದೆ. ನಾವು ಫೈನಲಿ ನಮ್ಮ ಮನೆಗೆ ರೀಚ್ ಆದ್ವಿ ಅಂತ ಹೇಳಿ. ಇವತ್ತಿನದ್ದು ವಿಡಿಯೋದಲ್ಲಿ ನೀವು ಇದರ ಕಂಟಿನ್ಯೂ ಭಾಗವನ್ನು ನೋಡ್ಬೋದು. ಇದು ನನ್ನ ಅಮ್ಮ. ಹಾಯ್. ಇವರಿಗೆ ತುಂಬ ಖುಷಿಯಾಗಿದೆ ನಾವು ಬಂದದ್ದು. ಜೋರು ಮಳೆಗೆ ಅಮ್ಮನ ಸ್ಪೆಷಲ್ ಚಿಕನ್ ಕರಿ ಮತ್ತು ಚಿಕನ್ ಸುಕ್ಕ, ರೊಟ್ಟಿ ಎಲ್ಲ ಇತ್ತು. ನಾವು ಸ್ವಲ್ಪ ತಿಂದೆವು ರೊಟ್ಟಿ ಮತ್ತು ಚಿಕನ್ ಕರಿ. ಆಮೇಲೆ ಈವ್ನಿಂಗ್ ಆಗಿತ್ತು, ಹಾಗೆ ನಮ್ಮ ತೋಟಕ್ಕೆ ಬಂದ್ವಿ ನಾವು. ನೋಡಿ, ಇದು ನಮ್ಮದು ಓಲ್ಡ್ ಬಾವಿ. ಇದೀಗ ಯೂಸ್ ಆಗ್ತಿಲ್ಲ, ತುಂಬ ಡೀಪ್ ಉಂಟು ಇದು. ನೀರು ಸಹ ಉಂಟು ಇದರಲ್ಲಿ ಫುಲ್ಲು. ಮಣ್ಣು ಎಲ್ಲ ಕುಸಿದು ಹೋಗಿದೆ ಈ ಬಾವಿಯೊಳಗೆ. ಹುಲ್ಲು ತೆಗೆಯುವಾಗ ಕೆಲವು ಗಿಡಗಳೆಲ್ಲ ಅಲ್ಲೇ ಬಿಟ್ಟಿದ್ದಾರೆ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಅಮ್ಮ ಹೇಳಿದರು. ಹಾಗೆ ಅಕ್ಕ ಮತ್ತು ನಾನು ಇಲ್ಲಿ ತೋಟಕ್ಕೆ ಬಂದಿದ್ದೇವೆ. ಅಕ್ಕ ಒಂದೊಂದು ಗಿಡವನ್ನು ರಿಮೂವ್ ಮಾಡ್ತಾ ಇದ್ದಾಳೆ. ಎಲೆ ಮಾತ್ರ ಭಾರಿ ದೊರಗುಂಟಪ್ಪ. ನೋಡಿ, ಇದು ಎಂತ ಗೊತ್ತುಂಟ, ನಮಗೆ ಅವತ್ತು ಹೇಳ್ತಿದ್ರಲ್ಲ ಪಾಲಿಶ್ ಮಾಡುವ ಎಲ್ಲ. ಇದರಲ್ಲಿ ಪಾಲಿಶ್ ಮಾಡಿದ್ರೆ ಯಾವ್ದಕ್ಕೆ ಪಾಲಿಶ್ ಮಾಡುದು? ಮುಖಕ್ಕ ಮೇಜು ಎಲ್ಲ ಪಾಲಿಶ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆಲ್ಲ ಹೇಳ್ತಿದ್ರು ಶಾಲೆಗೆ ಹೋಗುವಾಗ. ಪಾಲಿಶ್ ಮಾಡುವಾಗ ಎಂತ ಮಾಲಿಶ್ ಮಾಡುವ ಎಂತದ್ದು ಹೇಳ್ತಿದ್ರು. ನೋಡಿ, ಇವರಿಗೆ ಕರೆಕ್ಟ್ ಗೊತ್ತುಂಟು. ಪಾಲಿಶ್ ಮಾಡಬೇಡಿ, ಇನ್ನು ಇವರ ಮಾತು ಕೇಳಿ ನೀವು ಇದನ್ನು ಮುಖಕ್ಕೆಲ್ಲ ಪಾಲಿಶ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಟೇಬಲ್ ಪಾಲಿಶ್ ಮಾಡುವ ಎಲೆ ಅಂತೆ. ಅದು ತುಂಬಾ ನೈಸ್ ಇಲ್ಲ, ದೊರಗುಂಟಿದ್ದಾರೆ ಅದು ಎಲೆ. ಈ ಗಿಡಕ್ಕೆ ಡೆಕೋರೇಷನ್ ಗಿಡ ಅಂತ ಹೇಳ್ತಾರೆ. ಇದು ನಾರ್ಮಲ್ ಆಗಿ ತೋಟದಲ್ಲಿ ಇರ್ತದೆ ಇದು ಗಿಡ. ಡೆಕೋರೇಷನ್ಗೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ನನಗೆ ನೋಡಿ, ಇಲ್ಲಿ ನಾಚಿಗೆ ಮುಳ್ಳು ಇದು ಹಾಕುವಲ್ಲ, ಸಾಕಿ ಸಾಕಿ ಶುರು ಮಾಡು. ಇಲ್ಲೆಲ್ಲ ಸುಮಾರು ಬಿದ್ದಿದೆ ಎಲ್ಲ ಗಿಡ ಸಹ ತುಂಬ. ಇದನ್ನೆಲ್ಲ ಈಗ ತೆಗಿಬೇಕಾಗ್ತದೆ. ಮಾತ್ರ ಇಲ್ಲಿ ತುಂಬ ಸೊಳ್ಳೆ ಉಂಟು. ಇದು ನೋಡಿ, ಇಲ್ಲಿ ಫ್ಲವರ್ ನೋಡಿ. ಇದು ಯಾವುದಂತ ನನಗೆ ಸಹ ಗೊತ್ತಿಲ್ಲ, ಇದ್ರದ್ದು ಹೆಸರು ಅಂತ ಗೊತ್ತಿಲ್ಲ ನನಗೆ. ಈ ಫ್ಲವರ್ ಇದ್ದು ಬಟರ್ಫ್ಲೈ ನೋಡಿ. ಹೀಗೆ ಮುಂದೆ ಹೋದರೆ ರೋಡ್ ಸಿಗ್ತದೆ. ಇದು ನಮ್ಮದು ರೋಡ್, ಮನೆಯದ್ದು. ಇದೆಲ್ಲ ಫುಲ್ಲು ತೋಟವಿರುವುದಿಲ್ಲಿ. ಈಗ ಇಲ್ಲಿ ಕತ್ತಲಾಗ್ತಾ ಬಂತು. ಈ ತೆಂಗಿನ ಮರ ಸಣ್ಣ ಇರುವಾಗ ನಾನು ನೆಟ್ಟ ತೆಂಗಿನ ಮರ ಈಗ ಇಷ್ಟು ಉದ್ದ ಬೆಳೆದಿದೆ ಇದು. ಆದರೆ ಇದರಲ್ಲಿ ತೆಂಗಿನಕಾಯಿ ಆಗಲಿಲ್ಲ. ಇದು ನಾನು ಈವ್ನಿಂಗ್ ಟೈಮಲ್ಲಿ ನಾನು ಮತ್ತು ಅಪ್ಪ ನಟ್ಟದ್ದು ಈ ತೆಂಗಿನ ಮರವನ್ನು. ಜೋರಾದ ಗಾಳಿಗೆ ಬಾಳೆ ಗಿಡ ಎಲ್ಲ ಬಿದ್ದಿವೆ ತೋಟದಲ್ಲಿ. ಹಾಗೆ ಸುಮಾರು ಬಾಳೆಗೊನೆ ಕೂಡ ಬಿದ್ದಿವೆ. ಇನ್ನು ಅದನ್ನು ನಾವು ಮನೆಗೆ ಕೊಂಡೋಗ್ತೇವೆ. ಇದು ನಮ್ಮ ಬಿಹೈಂಡ್ ಸೈಡ್ ತೋಟ. ಇಲ್ಲಿ ಸಹ ಸೇಮು ಬಾಳೆ ಎಲ್ಲ ಗಿಡ ಉಂಟು. ಇಲ್ಲಿ ನೋಡಿ, ನನ್ನ ಅಮ್ಮ ನೀರು ಬಿಸಿ ಮಾಡ್ತಾ ಇದ್ದಾರೆ. ನಮ್ಮದು ಬಾತ್ರೂಮ್ ಹೀಗೇನೆ ನಮ್ಮ ಹಳ್ಳಿ ಮನೆಗಳಲ್ಲಿ. ಇಲ್ಲಿ ಎಲ್ಲ ಮನೆಗಳಲ್ಲಿ ಸೇಮ್ ಈ ಥರನೇ ಬಿಸಿ ಮಾಡೋದು ನೀರು. ಮತ್ತು ಇವರು ಜಾಸ್ತಿಯಾಗಿ ಅಡಿಕೆ ಸಿಪ್ಪೆಯನ್ನು ಯೂಸ್ ಮಾಡ್ತಾರೆ. ಮತ್ತು ಅವರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಡ್ತಾರೆ ಮಳೆಗಾಲಕ್ಕೆ. ಮತ್ತು ಕಟ್ಟಿಗೆ ಸಹ ಅಷ್ಟೇ, ಫುಲ್ಲು ಸ್ಟಾಕ್ ಮಾಡಿ ಇಡ್ತಾರೆ. ಈ ಅಡಿಕೆ ಸಿಪ್ಪೆಯಲ್ಲಿ ಸೊಳ್ಳೆಗಳನ್ನು ಸಹ ಓಡಿಸಲಿಕ್ಕೆ ಆಗ್ತದೆ ಇದರ ಹೊಗೆಯಿಂದ. ಹಾಗೆ ಅಮ್ಮ ಸ್ವಲ್ಪ ಸ್ವಲ್ಪ ಅದಕ್ಕೆ ಹಾಕಲಿಕ್ಕೆ ಹೇಳ್ತಿದ್ದಾರೆ ಅಡಿಕೆ ಸಿಪ್ಪೆಯನ್ನು. ಇಲ್ಲಿ ನೋಡಿ, ನನ್ನ ಅಮ್ಮ ಸ್ಟಾಕ್ ಮಾಡಿದ್ದು ಇದು ಕಟ್ಟಿಗೆಗಳೆಲ್ಲ. ಹಾಗೆ ಈಗ ನೀರು ಬಿಸಿ ಆಗ್ತಾ ಉಂಟು ಇನ್ನು ಸ್ನಾನ ಮಾಡಲಿಕ್ಕೆ. ಈಗ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ. ಇದು ತೆಂಗಿನ ಕಾಯದು ಸಿಪ್ಪೆ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಇದನ್ನು ಕೂಡ ಯೂಸ್ ಮಾಡ್ತಾರೆ. ಮತ್ತು ಈಗ ಸ್ವಲ್ಪ ಬ್ಲ್ಯಾಕ್ ವ್ಯೂ ಬರ್ತಾ ಉಂಟು, ಈವ್ನಿಂಗ್ ಆಗ್ತಾ ಉಂಟು. ಇಲ್ಲಿ ನನ್ನ ಅಕ್ಕ ಅವಳದ್ದು ಓಲ್ಡ್ ಮೆಮೊರೀಸ್ ಎಲ್ಲ ಹೇಳ್ತಾ ಇದ್ದಾಳೆ.
ಈ ಎಲೆಯನ್ನು ಮಳೆ ಬರುವಾಗ ಎಲ್ಲ ಅವರು ಯೂಸ್ ಮಾಡ್ತಾಯಿದ್ರಂತೆ ಆಟ ಆಡಲಿಕ್ಕೆ. ಇದೊಂಥರ ಅಂಬ್ರೆಲಾ ಥರ ಇಟ್ಕೊಂಡೆಲ್ಲ ಹೋಗೋದು ಹಾಗೆಲ್ಲ ಮಾಡ್ತಿದ್ರಂತೆ. ಓಕೆ, ಈಗ ಸ್ನಾನ ಮಾಡಬೇಕು. ಆಮೇಲೆ ಫುಲ್ ಟಯರ್ಡ್ ಕೂಡ ಆಗಿದೆ. ನಾಳೆ ನಾವು ರಿಟರ್ನ್ ಬ್ಯಾಕ್ ಟು ಮಣಿಪಾಲ್. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್, ಟೇಕ್ ಕೇರ್.